ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಂಗಪ್ಪ ಗೌಡ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ನೋಡೋಣ ಬರೀ ಸೋಷಿಯಲ್ ಮೀಡಿಯಾ ಒಳಗೆ ಹಂಗಾಮ ಎಬ್ಸಿದ್ದ ನೋಡೋಣ ಬರೀ ಸಾಂಗ್ ಅಂತಿರೋ ಏನಂತಿರೋ ನಿಮ್ಗೆ ಗೊತ್ತದ. ಸೋಷಿಯಲ್ ಮೀಡಿಯಾ ಒಳಗಂತೂ ನೀವಂತೂ ಫುಲ್ ಕಮೆಂಟ್, ಫುಲ್ ವ್ಯೂಸ್, ಫುಲ್ ಅಕ್ಕನ್ ಫಾಲೋವರ್ಸ್ ಅಂತೂ ಮ್ಯಾಗ್ಯಾರ. ಫಸ್ಟ್ನೇ ಬ್ಲಾಗ್ ರಿಯಲ್ ಆಗಿರೋದು ಫಸ್ಟ್ ಹಾಕೊಂಡು ಮಾಡಿ ಸೈಡ್ ಬರ್ತದೆ ನೋಡ್ರಿ. ಸ್ಟಾರ್ಟ್ ಮಾಡ್ರಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಮುಗಿತು. ಆದ್ರೆ ಹಿಂಗೂ ವೈರಲ್ ಆಗ್ತದ ನಂಗೆ ಗೊತ್ತಿಲ್ಲಾಗಿತ್ತು. ಯೂಟ್ಯೂಬ್ ಅಂದ್ರೆ ಯಾರ ಹಾಡಿಕಿಶನ್ ವೈರಲ್ ಆಗಿಬಿಡ್ತಿತ್ತು. ಒಂದು ಫಿಲ್ಮ್ ಆದ್ರೂ ಬಿ ವೈರಲ್ ಆಗಲಾಗೈತಿ. ಆದ್ರೆ ಇದಂತೂ ಮನಗಂಡು ವೈರಲ್ ಆಗತೈತಿ. ಇದ್ರದಿಂದ ಹಾಡಿನ ವ್ಯೂಸ್ ಹೆಚ್ಚಾಗ್ಯಾವತ್ತ. ಸ್ಟಾರ್ಟ್ ಮಾಡೋಣ. ಈಗ ಫೇಕ್ ಯಾರು ಇನ್ಫ್ಲೂಯೆನ್ಸರ್ ಅದು ಮಾಡಿದ್ ಫೇಕ್ ನೋಡೋಣ ಬರೀ. ಅಣ್ಣಗಳು ಸಿಕ್ಕಿದ ಚಾನ್ಸ್ ಅದನ್ನ ದಬಾಯಿಸ್ಬಿಟ್ಟಿರ್ತಾರೋ. ಆ ಸೆಕೆಂಡ್ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡ್ರಿ. ಈಗ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಆದ್ರೆ ಇರ್ಲಿ ಕರೆ. ಆದ್ರ ಅಣ್ಣಗಳು ಬೇಕಾದಂಗ ಅವ್ರಿಗೆ ವಾಪಸ್ ಬಂದಾರು. ಬಾಟ್ಲೆ ಅವ್ರದ್ದು ಬೇಕಾದಂಗ ವೈರಲ್ ಆಗೈತಿ. ಆದ್ರ ಟ್ರೆಂಡಿಂಗ್ ನಲ್ಲಿ ಐತಿ. ಅದು ಮತ್ತೊಂದು ನೋಡೋಣ ಬರ್ರಿ. ಇವ್ರದ್ದು ಮತ್ತ ಅವ್ರಿಗೆ ಅವತಾರ ಹೆಚ್ಚೈತಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಮಸ್ತ್ ಐತಿ. ಅಂದ್ರೂ ಸರ್ಕ ನೋಡಾತ್ರ ಕಾಮಿಡಿ ಬರಂಗಿಲ್ಲ. ಸೆಕೆಂಡ್ ಥರ್ಡ್ ಒಂದು ಬರ್ಲಿ. ಸ್ಟಾರ್ಟ್ ಆಗಲಿ ಥರ್ಡ್ ನ ಒಂದು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಅಕ್ಕ ಸಿಕ್ಕಿದ ಚಾನ್ಸ್ ಒಳಗೆ ಮಾಡಿಕೊಟ್ಟಾಳು. ಆದ್ರ ಮನ್ಗಂಡ ಕಾಶ್ ಎದೊಳಗೆ ದಬಾಯಿಸ್ಲತ್ತಾರು. ಅವ್ರಿಗೆ ವ್ಯೂಸ್ ಬರತ್ತಾವ, ಫಾಲೋವರ್ಸ್ ಆಗ್ಯಾವತ್ತ ಅನ್ಕೇಶನ್ ಹೇಳತ್ತಾರು. ಆದ್ರ ಇನ್ಫ್ಲೂಯೆನ್ಸರ್ ಅಂತೂ ಒಟ್ಟ ಬಿಡತ್ತಿಲ್ಲ. ಸಿಕ್ಕಿದ ಚಾನ್ಸ್ ಆ ರೀಲ್ಸ್ ಎಲ್ಲಿ ಬೆಕ್ಕದಲ್ಲಿ ನೋಡ್ರಿ. 2 ರೀಲ್ಸ್ ಸ್ಕ್ರೋಲ್ ಮಾಡೋಟಿ ಅಂದ್ರ ಬಂದ ಬಿಡ್ತೈತಿ. ಹೂವಿನ ಬಾನಿನ ಅತ ಅನ್ಕೇಶನ್ ಬರತೈತಿ. ಅದು ಯಾವ ಬಾಯಿಲಿ ಹಾಡುಗಳು ಯಾವಾಗ ವೈರಲ್ ಆಯ್ತು ಯಾರು ಗೊತ್ತಾ. ಕರೆ ಮಸ್ತ್ ವೈರಲ್ ಆಗೈತಿ. ಮತ್ತೆ ಇನ್ನೊಂದು ಹಂಗ ನೋಡೋಣ ಬರೀ. ಇನ್ನೊಂದು 2 ವಿಡಿಯೋ ನೋಡಿ ಬಂದ್ಕಿಶಿಂದ ಯೂಟ್ಯೂಬ್ ಬ್ಲಾಗ್ ಎಂಡ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಅದ ಸೋಷಿಯಲ್ ಮೀಡಿಯಾ ಒಳಗಂತೂ ಅಕ್ಕ ಒಂದು ಬೆಂಕಿ ಕಡ್ಡಿ ಕೊರದು ಒಗದಾಳು. ಅಲ್ಲಿಂದ ಯಾನ್ ಊರಿ ಹತ್ತೈತಿ ನೋಡ್ ಮುಂದಿಂದ. ಅದ್ ತನ್ನಿಂದ ತಾನ ಸ್ಟಾರ್ಟ್ ಆಗತೈತಿ. ಎಲ್ಲಿ ಬೇಕಾದಲ್ಲಿ ನೋಡ್ರಿ. ಆದ್ರೆ ಈಗ ಅವ್ರು ಪೋಸ್ಟರ್ ಬಿ ವೈರಲ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರು. ಹೋಕಿಶನ್ ಪೋಸ್ಟರ್ ಬಿ ನೋಡ್ರಿ ಈಗ ವೈರಲ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರು ನೋಡ್ರಿ ಅಲ್ಲಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ
ಬಾಕಿ ಮಾತೇನು ಯಾರ ಸಬ್ಸ್ಕ್ರೈಬ್ ಸೂಪರ್ ಏನು ಒಂದ ಧೂಳು ಎಬಿಸ್ಬಿಟ್ಟಾಳ ನೋಡ, ಫುಲ್ ಧೂಳು ಧಮಾಕ ಮಾಡಿಬಿಟ್ಟಾಳು. ಇನ್ಸ್ಟಾಗ್ರಾಮ್ ಎಲ್ಲ ತುಂಬಾ ಅದ್ರ ಕರ್ನಾಟಕದಾಗ ಹೆಚ್ಚೈತೆ ಅನ್ಕೋತನು, ಅದ್ರ ಧೂಳು ಧಮಾಕ ಮಾಡಿ ಹೋಗ್ಬಿಟ್ಟಾಳು ಅಕ್ಕ. ಅದ್ರ ಫೇಮಸ್ ಅದೇ ಎಲ್ರಿ ಹಿಂದಿ ಹಾಡಿ ಮಾಡಿಳ ಅಂತಿಕ ಇಡೀ ಇಂಡಿಯಾದಾಗ ಧೂಳು ಎಬಿಸ್ಬಿಡ್ತೈತಿ ಇನ್ಸ್ಟಾಗ್ರಾಮ್ ಒಳಗ. ಅದ್ರ ಅಷ್ಟೇ ಅಭಿಷೇತಿ ಇಲ್ಲೇ ಬ್ಲಾಗ್ಗ ಎಂಡ್ ಮಾಡೋನು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥವ್ ಮುಂದೆ ವಿಡಿಯೋ ಬೇಕಾದ್ರೆ ನಮ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ ನೀವು ಯಾರ್ದು ವಿಡಿಯೋ ಮಾಡತ್ತೀರಿ ಅವ್ರು ಮಾಡ್ಬಿಡ್ತಾರ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್.